ಕಾರ್ತಿಕ ಮಾಸದ ಕತೆ ನನಗೆ ಒಂದು ಸ್ವಲ್ಪ ವಿಡಿಯೋ ಆಮೇಲೆ ಹಾಕ್ತೀನಿ. ಈಗ ಸ್ವಲ್ಪ ದೇವ್ರ ಶ್ಲೋಕಗಳು ಹೇಳೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ನರಕನಾಶನಂ ಅಸ್ತ್ರದರ್ಶನಂ ಕೃಷ್ಣಾಭಯದಾಯಕಂ ಹೃದಯದರ್ಶನಂ ಕೃಷ್ಣಹರ್ಷದಾಯಕಂ. ಮಾಡಬಹುದು. ಹಾಗಾಗಿ ಅವರು ಎಲ್ಲಾ ಚಿತ್ರಕಲೆಗಳನ್ನು ಇದರಲ್ಲಿ ಮೂಡಿಸಿದ್ದಾರೆ. ಎರಡು ರೀತಿ ಅದನ್ನು ಮಾಡಿಸಿದ್ದಾರೆ. ಒಂದು ದೈವಿಕ ಮತ್ತು ಮಾನಸಿಕ ಅಂತ ಹೇಳಿ. ದೈವಿಕ ಅಂದರೆ ದೇವರ ಕಥೆಗಳು, ಪುರಾಣ ಕಥೆಗಳು, ರಾಮಾಯಣ, ಮಹಾಭಾರತ, ಭಾಗವತ ಈ ಥರ ಕಥೆಗಳನ್ನೆಲ್ಲ ದೇವರಿಗೆ ಸಂಬಂಧಪಟ್ಟಂತಹ ಶಿಲ್ಪಗಳ ಮೇಲೆ ಕೆತ್ತಿಸಿದ್ದಾರೆ. ಮತ್ತು ಮಾನಸಿಕ ಅಂತ ಹೇಳಿದರೆ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು ನೃತ್ಯ, ಸಂಗೀತ, ನಾಟಕ, ಅಭಿನಯ ಈ ಥರದ್ದೆಲ್ಲ ಇರುತ್ತಲ್ಲ, ಈ ಥರದ್ದೆಲ್ಲದೂ ಸಹಿತ ಅವರು ಕೆತ್ತನೆ ಮಾಡಿದ್ದಾರೆ. ವಡಾ, ಕಾಫಿ, ದೋಸೆ, ದೋಸೆ, ಇಡ್ಲಿ, ವಡಾ, ಕಾಫಿ, ಇಡ್ಲಿ, ದೋಸೆ, ವಡಾ, ದೋಸೆ, ಇಡ್ಲಿ, ಕಾಫಿ.